ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಮಂಗಳವಾರದ ವಿಡಿಯೋ. ಮಂಗಳವಾರ ಇಲ್ಲಿ ಬೆಳಗ್ಗೆ ನಾನು ತಿಂಡಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಚಿತ್ರಾನ್ನ, ಇದು ಸ್ಪೆಷಲ್ ಚಿತ್ರಾನ್ನ. ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪನ್ನ ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನು ಬೇಕು ನೋಡೋಣ. ಕ್ಯಾರೆಟು, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಒಂದು 4 ಹಸಿಮೆಣ್ಸಿನ್ಕಾಯಿ, 2 ಟೊಮೊಟೊ, ಸಬ್ಸಿಗೆ ಸೊಪ್ಪು ಮತ್ತು 2 ಈರುಳ್ಳಿ, ಕಡಲೆಬೀಜ, ಸಾಸಿವೆ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೆ. ಅದು ಕಾಯ್ದಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಅದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಲ್ವ. ಈಗ ಇದಕ್ಕೇ ಕಡಲೆಬೀಜನೂ ಸೇರಿಸ್ಕೋಬೇಕು ನಾವು. ಈಗ ಕಡಲೆಬೀಜನ ಹಾಕೋತಾ ಇದ್ದೀನಿ. ಈ ಮೂರನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಹಾಗೆ ಹುರ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದರೆ ಅದು ಗರಿಗರಿಯಾಗಿ ಇರುತ್ತೆ ತಿನ್ನೋಕ್ಕೂ. ಚಿತ್ರಾನ್ನ ಮಾಡಿದ್ಮೇಲೂ ಅಷ್ಟೇ ಗರಿಗರಿಯಾಗಿರುತ್ತೆ ನೀಟಾಗಿ ಹುರ್ಕೊಂಡ್ರೆ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕಡಲೆಬೀಜನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಕಡಲೆಬೀಜ ಜಾಸ್ತಿ ಇರಬೇಕು, ಅದು ನೋಡಿ ನೀವು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಈಗ ಅದು ಎಲ್ಲ ಚೆನ್ನಾಗಿ ಫ್ರೈ ಆಯಿತು, ಹಸಿಮೆಣ್ಸಿನ್ಕಾಯಿ ಎಲ್ಲ. ಈಗ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ನಾನು. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಇದು ಸಬ್ಸಿಗೆ ಸೊಪ್ಪಿಂದ ಮಾಡ್ತಾ ಇರೋದು ಚಿತ್ರಾನ್ನ, ತುಂಬಾ ರುಚಿಯಾಗಿರ್ತದೆ. ಕ್ಯಾರೆಟು, ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಮಕ್ಕಳು ಆರೋಗ್ಯಕ್ಕೂ ಒಳ್ಳೆಯದಾಯ್ತದೆ. ತರಕಾರಿನೂ ಹಾಕ್ಕೊಂಡಿರ್ತೀವಲ್ವ, ಗೊತ್ತೇ ಆಗೋಲ್ಲ ಅದು ತರಕಾರಿ ಹಾಕಿದ್ದೀವಿ ಅಂತ. ಸಣ್ಣದಾಗಿ ಹಚ್ಕೊಂಡು ಹಾಕಿದರೆ ನಾನಿವಾಗ ಇಲ್ಲಿ ಕ್ಯಾರೆಟ್ನೂ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದೈತೆ. ಈಗ ಕ್ಯಾರೆಟ್ನೂ ಹಾಕ್ಕೊಂಡು ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ಏನಿಲ್ಲ, ಬೆಂದೋಗ್ಬಿಡುತ್ತೆ ಬೇಗ ಕ್ಯಾರೆಟು. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ. ಈಗ ಇಲ್ಲಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ಬೇಗ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಕ್ಯಾರೆಟು, ಈರುಳ್ಳಿ ಏನಾದರೂ ಬೇಯೋ ವಸ್ತು ಇರುತ್ತಲ್ಲ, ಅದು ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಹಾಕ್ಕೊಂಡು ಹುರಿದ್ರೆ. ಈಗ ಇಲ್ಲಿ ಹುರಿತಾ ಇದ್ದೀನಿ ನೋಡಿ. ಆಲ್ರೆಡಿ ಕ್ಯಾರೆಟು ಸಾಫ್ಟ್ ಆಗೋಗಿದೆ. ಈಗ ಸಾಫ್ಟ್ ಆಯಿತು ಕ್ಯಾರೆಟನ್ನು. ಈಗ ಸಬ್ಸಿಗೆ ಸೊಪ್ಪನ್ನು ಅಷ್ಟೇ ಅಲ್ಲೇ ಫ್ರೈ ಮಾಡ್ಕೋಬೇಕು ಎಣ್ಣೆಲೇ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಸೊಪ್ಪು ಬೆಂದೋಗ್ಬಿಡುತ್ತೆ. ಸಬ್ಸಿಗೆ ಸೊಪ್ಪು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಅಧಿಕವಾಗಿ ಕ್ಯಾಲ್ಶಿಯಂ ಇರುತ್ತೆ ಮತ್ತು ರಕ್ತ ಕಡಿಮೆ ಇದ್ದರೆ ರಕ್ತನ ಜಾಸ್ತಿ ಮಾಡುತ್ತೆ. ಕಬ್ಬಿಣ ಅಂಶ ಇರುತ್ತೆ ಸಬ್ಸಿಗೆ ಸೊಪ್ಪಲ್ಲಿ. ಹಾಗಾಗಿ ನಾವು ಪ್ರತಿಯೊಂದಕ್ಕೂ ಪಲ್ಯಗಳಲ್ಲಿ ಹೀಗೆಲ್ಲ ಬಳಸ್ಕೊಂಡ್ರೆ ಒಳ್ಳೆಯದು. ಈಗ ಇಲ್ಲಿ ನಾನು ಸಬ್ಸಿಗೆ ಸೊಪ್ಪು ಸಾಫ್ಟ್ ಆಯ್ತಲ್ಲ, ಈಗ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ಮೆತ್ತಗೆ ಬೆಂದೋಗ್ಬಿಡಬೇಕು ಟೊಮೊಟೊ. ಈಗ ಆ ರೀತಿ ಬೇಯಿಸ್ಕೋಬೇಕು ಎಣ್ಣೆಲೇ. ಈಗ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿನೂ ಹಾಕ್ಕೋತಾ ಇದ್ದೀನಿ. ಅರಿಶಿನದ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಹುರಿದ್ರೆ ಆಯಿತು. ಟೊಮೊಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಈ ಸಬ್ಸಿಗೆ ಸೊಪ್ಪು ನಾನು ಮೊಟ್ಟೆ ಪಲ್ಯಕ್ಕೆ ಮತ್ತು ಏನಾದ್ರು ತರಕಾರಿ ಪಲ್ಯ ಮಾಡಿದ್ರೆ ಅದಕ್ಕೆಲ್ಲ ಹಾಕ್ಕೋತಾ ಇರ್ತೀನಿ. ಏಕೆಂದರೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ ನಾನು ಎಲ್ಲೆಲ್ಲಿ ತರಕಾರಿನ ಮತ್ತು ಸೊಪ್ಪನ್ನ ಸೇರ್ಸೋಕ್ಕಾಗುತ್ತೋ ಅಲ್ಲೆಲ್ಲ ಸೇರಿಸ್ಕೊಂಡು ಆಲ್ಟರ್ನೇಟಾಗಿ ಮಾಡ್ಕೋತಾ ಇದ್ದೀನಿ. ಚಿತ್ರಾನ್ನ ಅಲ್ವಾ, ಹಾಕ್ಬಾರ್ದು ಅಂತ ಏನಿಲ್ಲ, ತುಂಬಾ ಟೇಸ್ಟು ಚೆನ್ನಾಗಿರ್ತದೆ. ಮಕ್ಕಳಿಗೆಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಸಪ್ರೇಟಾಗಿ ಬೇಯಿಸ್ಕೊಟ್ರೆ ತರಕಾರಿ ಎಲ್ಲ ತಿನ್ನೋಕೆ ಹೋಗಲ್ಲ. ಈಗ ಸೊಪ್ಪಿನ ಪಲ್ಯ ಮಾಡಿದ್ರೆ ತಿನ್ನಲ್ಲ. ಹಿಂಗೆ ಮಾಡಿಬಿಟ್ರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಇಲ್ಲಿ ನಾನು ಸೊಪ್ಪು ಹಾಕಿದ್ದೀನ, ಕ್ಯಾರೆಟ್ ಹಾಕಿದ್ದೀನ ಅಂತ. ಆರಾಮಾಗೆ ತಿನ್ಕೋತಾರೆ ಚೆನ್ನಾಗಿ. ಹಾಗಾಗಿ ಇಲ್ಲಿ ನಾನು ಚಿತ್ರಾನ್ನದ ಗೊಜ್ಜಿಗೆ ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟು ಅಷ್ಟೇ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ನೋಡಿ. ಚಿತ್ರಾನ್ನದ ಜೊತೆಗೆ ಸ್ವಲ್ಪ ಚಟ್ನಿನೂ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನಾನು ಬಾಗಿಲಲ್ಲಿರೋ ಗಂಟೆಗಳೆಲ್ಲ ಇರುತ್ತಲ್ಲ ದೇವ್ರ ಮನೆ ಬಾಗಿಲಲ್ಲಿ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತಗೋತಾ ಇದ್ದೀನಿ. ಬಾಗಿಲನ್ನೆಲ್ಲ ಒರೆಸ್ಕೊಳ್ಳೋಣ ಅಂತ. ಈಗ ದೇವ್ರು ಕ್ಲೀನ್ ಮಾಡಬೇಕಲ್ಲ, ಸೋಮವಾರ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಮಂಗಳವಾರನೂ ಇನ್ನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕ್ಲೀನ್ ಮಾಡಿದ್ರು ಕೆಲಸಗಳೆಲ್ಲ ಮುಗಿಯಲ್ಲ. ಹಾಗಾಗಿ ಏನು ನಮ್ಮ ಮನೆ ಅಕ್ಕಪಕ್ಕ ಅಂತೂ ರೋಡ್ ಮಾಡ್ತಾಯಿದ್ದಾರೆ. ರೋಡ್ ಕೆಲಸ ನಡೀತಾ ಇರೋದ್ರಿಂದ ಡೈಲಿ ಒರೆಸಿದ್ರು ತುಂಬಾ ಧೂಳು. ಹಂಗಾಗಿ ಎಷ್ಟು ಕ್ಲೀನ್ ಮಾಡಿಕೊಂಡ್ರೂ ಕ್ಲೀನ್ ಮಾಡೇ ಇಲ್ವೇನೋ ಅನಿಸ್ತಾ ಇರುತ್ತೆ ಮನೇನ. ಈಗ ನೋಡಿ ಗಂಟೆ ಎಷ್ಟು ಡಾರ್ಕ್ ಆಗಿದೆ ಅಲ್ಲ, ಮತ್ತು ಎಣ್ಣೆ ಜಿಡ್ಡೆಲ್ಲ ಆಗಿದೆ. ಇದನ್ನು ಚೆನ್ನಾಗಿ ಉಜ್ಕೋಬೇಕು ಅಂತೇನಿಲ್ಲ, ಎಷ್ಟು ಈಸಿಯಾಗಿ ತೊಳ್ಕೊಬೋದು ಅಂತ ತೋರಿಸ್ತೀನಿ ನೋಡಿ. ಫಾಸ್ಟಾಗೆ ಆಗಿಬಿಡುತ್ತೆ. ಉಜ್ಜಿ ಎಲ್ಲ ಕೈನೋ ಬರ್ಸ್ಕೊಳ್ಳೋದೇ ಇಲ್ಲ ನೋಡಿ. ಈಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ. ಆ ಬಿಸಿನೀರಿಗೆ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಈಗ ನಾವು ಸರ್ಫ್ ಎಕ್ಸೆಲ್ಲು ಬಟ್ಟೆ ಒಗೆಯೋಕ್ಕೆ ಬಳಸ್ತೀವಲ್ಲ ಅದರ ಲಿಕ್ವಿಡ್ನ ಒಂದು ಮುಚ್ಚಳ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಸ್ವಲ್ಪ
ನೋಡಿ ಹಿಂಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ರೆ, ಜಾಸ್ತಿ ಜಿಡ್ಡಂಶ ಇದ್ದರೆ ಒಂದು 2 ನಿಮಿಷ ಕುದಿಸ್ಕೋಬೇಕು, ಇಲ್ಲ ಅಂದರೆ ಬೇಡ. ಬಿಸಿಗೆ ಹಾಕೊಂಡ್ರೆ ನೋಡಿ ಅಲ್ಲಿ ಇದೆಲ್ಲ ಜಿಡ್ಡಂಶ ಗಂಟೆಯಲ್ಲಿ ಕೂತ್ಕೊಂಡಿರೋದು. ಸುಮಾರು ನಾನು ಒಂದು 8-9 ತಿಂಗಳೇ ಆಗೋಯ್ತು ಅದನ್ನು ವಾಶ್ ಮಾಡಿ ಗಂಟೆನ. ಅದು ದೇವ್ರ ಮನೆ ಗಂಟೆನ ಆಗಾಗ ತೆಗ್ದು ವಾಶ್ ಮಾಡೋಕ್ಕಾಗಲ್ವಲ್ಲ, ವಾಶ್ ಮಾಡೋಕ್ಕೆ ಹೋಗೋದಿಲ್ಲ. ಹಂಗಾಗಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಾಯಿತು ಅಂತ. ಇವಾಗ ಮೊದಲಿಗೂ ಇವಾಗಿಂಗೂ ನೋಡಿ ಏನು ಶ್ರಮನೇ ಪಡೋಂಗಿಲ್ಲ. ಈಗ ಅದನ್ನು ಕೈಯಲ್ಲೇ ಬೆಳಗ್ತೀವಿ ಅಂದರೆ ಹುಣ್ಸೆಹಣ್ಣು ಹಾಕಿ ಸಬೀನ ಎಲ್ಲ ಹಾಕಿ ಉಜ್ಜಬೇಕಿತ್ತಲ್ವ, ಈಗ ಏನೂ ಇಲ್ಲ ಅಷ್ಟೇ, ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಬಿಡ್ಬೋದು. ಇವಾಗ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಮೊಸೊಪ್ಪು ಮಾಡ್ತಾಯಿದ್ದೀನಿ. ಒಂದು ಕುಕ್ಕರಲ್ಲಿ ಬೇಳೆ, ಈರುಳ್ಳಿ, ಇದಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಪಾಲಕ್ ಸೊಪ್ಪನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇಲ್ಲಿ ಅದನ್ನು ಹಾಕ್ಕೊತಾ ಇದ್ದೀನಿ. ಒಟ್ಟಿಗೆ ಹಾಕಿ ಈಗ ಕೂಗಿಸ್ಕೊಬಿಟ್ರೆ 1-2 ಕೂಗು ಆಯಿತು. ಇಲ್ಲಿ ಕೂಗಿಸ್ಕೊಂಡಿದ್ದೀನಿ ನೋಡಿ, ಈ ಥರ ಬೆಂದಿದೆ. ಈಗ ಅದನ್ನು ಸೋದಿಸ್ಕೊಂಡು ಆರಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಆರಿದ ಮೇಲೆ ರುಬ್ಕೋಬೇಕು. ಒಂದು ಸ್ವಲ್ಪ ಮಸ್ತ್ಕೊಂಡ್ರೂ ಆಯಿತು, ಇಲ್ಲ ರುಬ್ಬಿದ್ರೂ ಆಯಿತು. ಒಂದು ರೌಂಡು ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಒಂದೇ ಒಂದು ರೌಂಡ್ ಅಷ್ಟೇ, ಜಾಸ್ತಿ ರುಬ್ಬಲ್ಲ, ಮೊಸಪ್ಪಿಗೆ ಜಾಸ್ತಿ ರುಬ್ಬಾರ್ದಲ್ವ. ಹಾಗಾಗಿ ಈಗ ಇಲ್ಲಿ ರುಬ್ಬಿ ನಾನು ಒಗ್ಗರಣೆ ಹಾಕಿ ಮತ್ತು ಮೊಸಪ್ಪನ್ನ ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ನಾನಿಲ್ಲಿ ಪನ್ನೀರು ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮೊಸಪ್ಪಿಗೆ ನಂಚ್ಕೊಳ್ಳೋಕೆ ಏನಾದರೂ ಬೇಕಲ್ಲ, ಹಂಗಾಗಿ ಈಗ ಇಲ್ಲಿ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲನೂ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ಹಂಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಟ್ಟಿಯಾಗಿಬಿಡುತ್ತಲ್ವ. ಹಂಗಾಗಿ ಈಗ ನನ್ನ ಮಕ್ಕಳು ಯಾವಾಗ ಕೊಡ್ತೀಯಮ್ಮ, ಇನ್ನೂ ಎಷ್ಟೊತ್ತಾಯ್ತದೆ ಅಂತ ಕಾಯ್ಕೊಂಡು ಅಲ್ಲೇ ಕೂತಿದ್ದಾರೆ. ಅವ್ರಿಗೆ ಸ್ವಲ್ಪ ಪನ್ನೀರ್ ಅಂದರೆ ಇಷ್ಟ. ಈಗ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಅದು ಸ್ವಲ್ಪ ಪೇಸ್ಟ್ ಥರ ಆಯ್ತಲ್ವ. ಇವಾಗ ಅದಕ್ಕೆ ಪನ್ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡಿ ನೋಡಿ. ಈ ಥರ ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ. ಇದನ್ನು ಅರ್ಧ ಗಂಟೆ ಇಟ್ಟರೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನಾನು ಮೊಳಕೆ ಕಾಳು ಕಟ್ಟಿದ್ನಲ್ಲ, ಅದರದ್ದು ಕಾಳು, ಬಟಾಣಿ ಮತ್ತು ಕಡಲೆಕಾಳು ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾರೆಟು, ಈರುಳ್ಳಿ ಮತ್ತು ಸೌತೆಕಾಯಿ, ನಿಂಬೆಹಣ್ಣು, ಉಪ್ಪು, ಒಂಚೂರು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಪಲ್ಯ ಥರ ಹುರ್ಕೋತಾ ಇಲ್ಲ, ಚಾಟ್ಸ್ ಥರ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರ್ತದೆ ಟೇಸ್ಟು, ತುಂಬಾ ಟೇಸ್ಟು. ಮತ್ತು ಪ್ರೋಟೀನು ಬೇಕಲ್ವ, ಕಾಳಿಂದ ನಮಗೆ ಪ್ರೋಟೀನು ಸಿಗುತ್ತೆ. ಮತ್ತು ತರಕಾರಿ ತಿನ್ನಬೇಕು, ಸೌತೆಕಾಯಿ, ಕ್ಯಾರೆಟ್ ಎಲ್ಲ, ಅದು ಅದ್ರ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನಾನು ತವಾ ಫ್ರೈನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅರ್ಧ ಗಂಟೆ ಮೇಲೆ ಆಯಿತು ಅದನ್ನು ಎತ್ತಿಟ್ಟು. ಈಗ ತವಾ ಮೇಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ತವಾ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಅದ್ರ ಮೇಲೆ ಈ ಥರ ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಉಲ್ಟಾ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಹಿಂಗೆ ಬೇಯಿಸ್ಕೊಂಡು ಮಾಡಿ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ಪನ್ನೀರ್ ತಿನ್ನಲ್ಲ ಅನ್ನೋರು ಕೂಡ ಇನ್ನು ತಿನ್ಕೋತಾರೆ. ನನ್ನ ಮಕ್ಕಳು ಮಾಮೂಲಿ ಪನ್ನೀರ್ ಆದರೆ ತಿನ್ನೋಕೆ ಹೋಗಲ್ಲ. ಈ ಥರ ಸ್ವಲ್ಪ ರೋಸ್ಟ್ ಮಾಡಿ, ಇಲ್ಲ ಗ್ರೇವಿ ಥರ ಮಾಡಿದಾಗಲೂ ಅಷ್ಟೇ, ಈ ಥರ ಸ್ವಲ್ಪ ರೋಸ್ಟ್ ಮಾಡೇ ಹಾಕೋದು ನಾನು. ಅವ್ರಿಗೆ ತುಂಬ ಇಷ್ಟ. ಬರೀ ಹಂಗೆ ಪನ್ನೀರ್ ಹಾಕ್ಬಿಟ್ರೆ ಒಂಥರ ಸಾಫ್ಟ್ ಥರ ಅದೇನೋ ಅವರು ಇಷ್ಟಪಡೋದಿಲ್ಲ. ಗ್ರೇವಿ ಮಾಡುವಾಗಲೂ ಸ್ವಲ್ಪ ತವಾ ಮೇಲೆ ಹಾಕಿ ಫ್ರೈ ಮಾಡಿ ಹಾಕಿದ್ರೆ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ಇನ್ನು ಈ ಥರ ತವಾ ಫ್ರೈ ಮಾಡಿದ್ರಂತೂ ಇನ್ನೂ ರುಚಿ ಜಾಸ್ತಿ. ನೋಡಿ ಹಿಂಗೆ ಬೇಯಿಸ್ಕೊಂಡಿದ್ದೀನಿ. ಈಗ ಊಟಕ್ಕೆಲ್ಲ ರೆಡಿ ಮಾಡಿದೆ. ಹುಡುಗರು ಊಟ ಮಾಡಿ ಬನ್ನಿ ಅಂದರೆ ಈಗ ಆಟ ಶುರು ಮಾಡ್ಕೊಂಡಿದ್ದಾರೆ. ಎಕ್ಸಾಮ್ ಅಂತ ಓದಿಸ್ತಾ ಇದ್ನಲ್ಲ, ಊರಿಂದ ನನ್ನ ಮಗನೂ ಬಂದಿದ್ದಾನೆ. ಅವ್ರ ಅಣ್ಣ ಬಂದಿರೋದ್ರಿಂದ ಏನು ಖುಷಿ ಪಡ್ತಾ ಇದ್ದಾರೆ. ಮಗ ಅಂದರೆ ಇವನು ಅಕ್ಕನ ಮಗ, ಹಾಗಾಗಿ ಅವನು ನನಗೆ ಮೊದಲನೇ ಮಗ ಅಂತ ನಾನು ಯಾವಾಗಲೂ ಕರೆಯೋದು. ಇನ್ನೊಬ್ಬ ಇದ್ದಾನೆ ಇವ್ರಣ್ಣ, ಅವನು ಫಸ್ಟ್ ಮಗ, ಇವನು 2ನೇ ಮಗ. ಆಮೇಲೆ ಇವರಿಬ್ಬರು 4 ಜನ ಮಕ್ಕಳು.